ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕರುಳಿನ ಚಲನೆಯನ್ನು ಸುಲಭಗೊಳಿಸಿ ಮಲಬದ್ಧತೆ ಮುಂತಾದ ಸಮಸ್ಯೆಗಳನ್ನು ನಿವಾರಿಸುವುದು ಯಾವುದು? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಸಿಹಿ ಗೆಣಸು, ಸಿ ಪಪ್ಪಾಯಿ, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯಿ. ಪಪ್ಪಾಯಿಯಲ್ಲಿ ಉತ್ತಮ ಪ್ರಮಾಣದ ಫೈಬರ್ ಇದ್ದು ಇದು ಕರುಳಿನ ಚಲನೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಮಲಬದ್ಧತೆ ಮುಂತಾದ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಪಪ್ಪಾಯಿನ್ ಕಿಣ್ವವು ಪ್ರೋಟೀನ್ಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ. ಇದು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನುವುದರಿಂದ ದಿನದ ಆರಂಭದಲ್ಲಿಯೇ ಜೀರ್ಣಾಂಗ ವ್ಯವಸ್ಥೆಗೆ ಆರೋಗ್ಯಕರ ಉತ್ತೇಜನ ಸಿಗುತ್ತದೆ. ಮಳೆಗಾಲದಲ್ಲಿ ರೋಗನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ. ಇದು ಶೀತ ಮತ್ತು ಕೆಮ್ಮಿನ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆಹಾರದಲ್ಲಿ ಪಪ್ಪಾಯಿಯನ್ನು ಸೇವಿಸುವುದರಿಂದ ಇದರಲ್ಲಿರುವ ವಿಟಮಿನ್ ಸಿ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದು ನಿಮ್ಮನ್ನು ಹಲವಾರು ರೋಗಗಳಿಂದ ದೂರವಿಡುತ್ತದೆ. ಎರಡನೇ ಪ್ರಶ್ನೆ, ಮಧುಮೇಹಿಗಳು ಅತಿಯಾಗಿ ಪೇರಳೆ ಹಣ್ಣು ತಿಂದರೆ ಏನಾಗುತ್ತದೆ? ಆಪ್ಷನ್ಸ್ ಎ ರಕ್ತ ಹೆಪ್ಪುಗಟ್ಟುವಿಕೆ, ಬಿ ಮೂತ್ರ ಹೆಚ್ಚಳ, ಸಿ ಪಾದ ಉರಿ, ಡಿ ಸಕ್ಕರೆ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ ಹೆಚ್ಚಳ. ಮಾಗಿದ ಪೇರಳೆಯಲ್ಲಿರುವ ನೈಸರ್ಗಿಕ ಫ್ರಕ್ಟೋಸ್ ದೇಹದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಅವುಗಳನ್ನು ಹೆಚ್ಚು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವ ಸಾಧ್ಯತೆ ಇದೆ. ಪೇರಳೆಯನ್ನು ಬಿಸಿ ಆಹಾರದೊಂದಿಗೆ ತಿನ್ನುವುದು ಸೂಕ್ತವಲ್ಲ. ಬಿಸಿ ಪದಾರ್ಥಗಳೊಂದಿಗೆ ತಿನ್ನುವುದು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ದಿನಕ್ಕೆ 1 ರಿಂದ 2 ಸಿಹಿ ಪೇರಳೆಗಳನ್ನು ತಿನ್ನಬಹುದು. ಮಧ್ಯಾಹ್ನ ಅಥವಾ ಸಂಜೆ ಪೇರಳೆ ತಿನ್ನುವುದು ಉತ್ತಮ. ಪೂರ್ಣವಾಗಿ ಹಣ್ಣಾಗದ ಅಥವಾ ಸ್ವಲ್ಪ ಮೆತ್ತಗಿನ ಹಣ್ಣುಗಳನ್ನು ಆರಿಸಿಕೊಳ್ಳುವುದು ಉತ್ತಮ. ಆದರೆ ಬೀಜಗಳನ್ನು ತೆಗೆದು ತಿನ್ನುವುದು ಸಹ ಉತ್ತಮ. ಮೂರನೇ ಪ್ರಶ್ನೆ, ಮುತ್ತುಗಳ ದ್ವೀಪ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಭಾರತ, ಬಿ ಜಪಾನ್, ಸಿ ಬಹ್ರೇನ್, ಡಿ ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಹ್ರೇನ್. ಪರ್ಷಿಯನ್ ಕೊಲ್ಲಿಯಲ್ಲಿರುವ ಮತ್ತು ಕತಾರ್ ಪರ್ಯಾಯ ದ್ವೀಪ ಮತ್ತು ಸೌದಿ ಅರೇಬಿಯಾದ ಪೂರ್ವ ಕರಾವಳಿಯ ನಡುವೆ ಇರುವ ದ್ವೀಪ ರಾಷ್ಟ್ರವಾದ ಬಹ್ರೇನ್ ಸಾಮ್ರಾಜ್ಯವನ್ನು ಮುತ್ತುಗಳ ದ್ವೀಪ ಎಂದು ಕರೆಯಲಾಗುತ್ತದೆ. ದೇಶದ ಜನಪ್ರಿಯ ಮುತ್ತು ಕೃಷಿ ಉದ್ಯಮದಿಂದಾಗಿ ಇದಕ್ಕೆ ಅಡ್ಡ ಹೆಸರು ಬಂದಿದೆ. ಬಹ್ರೇನ್ನ ಮುತ್ತು ಕೃಷಿ ವ್ಯವಹಾರವು ಕೊಲ್ಲಿಯಲ್ಲಿ ಮತ್ತು ಪ್ರಪಂಚದಾದ್ಯಂತ ಬಲವಾದ ಉಪಸ್ಥಿತಿಯನ್ನು ಹೊಂದಿದೆ. ಇದು ದೇಶದ ಆರ್ಥಿಕತೆಗೆ ಉನ್ನತಿಗೇರಿಸುವ ಉತ್ತೇಜನವನ್ನು ನೀಡುತ್ತದೆ. ದೇಶದ ಮುತ್ತುಗಳು ತಮ್ಮ ಶುದ್ಧತೆ ಮತ್ತು ಅದ್ಭುತ ಸೌಂದರ್ಯಕ್ಕಾಗಿ ಬಹಳ ಹಿಂದಿನಿಂದಲೂ ಪೌರಾಣಿಕ ಸ್ಥಾನವನ್ನು ಹೊಂದಿವೆ. ನಾಲ್ಕನೇ ಪ್ರಶ್ನೆ, ಮುಟ್ಟಿನ ಸೆಳೆತವನ್ನು ಶಮನಗೊಳಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಕ್ಯಾರೆಟ್, ಬಿ ಹಾಲು, ಸಿ ಬಿಸಿ ನೀರು, ಡಿ ಮಜ್ಜಿಗೆ. ಉತ್ತರ ಆಪ್ಷನ್ ಸಿ ಬಿಸಿ ನೀರು. ಬೆಚ್ಚಗಿನ ನೀರು ಗರ್ಭಾಶಯದ ಸ್ನಾಯುಗಳನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ. ಸೆಳೆತ ಮತ್ತು ಸಂಬಂಧಿತ ನೋವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ ಇದು ಗರ್ಭಾಶಯಕ್ಕೆ ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಬೆಚ್ಚಗಿನ ನೀರಿನಿಂದ ಹೈಡ್ರೀಕರಿಸಿದ ನೀರನ್ನು ಕುಡಿಯುವುದರಿಂದ ಮುಟ್ಟಿನ ಸಾಮಾನ್ಯ ಲಕ್ಷಣಗಳಾದ ಉಬ್ಬುವುದು ಮತ್ತು ನೀರಿನ ಧಾರಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಆಮ್ಲ ಪಿತ್ತ ಹೆಚ್ಚಾಗುತ್ತಿದ್ದರೆ ಅದಕ್ಕೆ ಮುಖ್ಯ ಕಾರಣಗಳೇನು? ಆಪ್ಷನ್ಸ್ ಎ ಹೆಚ್ಚು ತಿನ್ನುವುದು, ಬಿ ಧೂಮಪಾನ, ಸಿ ವೇಗವಾಗಿ ತಿನ್ನುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾತ್ರಿ ಮಲಗುವ ಸಮಯದಲ್ಲಿ ಅತಿ ಹೆಚ್ಚು ತಿನ್ನುವುದರಿಂದ ಹೊಟ್ಟೆಯ ಮೇಲೆ ಒತ್ತಡ ಬೀಳುತ್ತದೆ. ಹೊಟ್ಟೆಯ ಮೇಲ್ಮುಖವಾಗಿ ಹರಿದು ಅನ್ನನಾಳದಲ್ಲಿ ಸಮಸ್ಯೆ ತರುತ್ತದೆ. ತಿಂದ ಕೂಡಲೇ ಮಲಗುವುದರಿಂದ ಗುರುತ್ವಾಕರ್ಷಣೆಯು ಹೊಟ್ಟೆಯ ಆಮ್ಲವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಊಟದ ನಂತರ ಆಮ್ಲವು ಅನ್ನನಾಳಕ್ಕೆ ಮತ್ತೆ ಸುಲಭವಾಗಿ ಹರಿಯುತ್ತದೆ. ನಿಕೋಟಿನ್ ಕೆಳಗಿನ ಅನ್ನನಾಳದ ಸ್ಫಿಂಕ್ಟರ್ ಅನ್ನು ದುರ್ಬಲಗೊಳಿಸುತ್ತದೆ. ಇದು ಆಮ್ಲ ಹಿಮ್ಮುಖ ಹರಿವಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. ವೇಗವಾಗಿ ತಿನ್ನುವುದರಿಂದ ನಿಮ್ಮ ದೇಹವು ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ. ಇದರಿಂದ ಅತಿಯಾಗಿ ತಿನ್ನುವುದಕ್ಕೆ ಕಾರಣವಾಗಬಹುದು. ಇದು ರಿಫ್ಲೆಕ್ಸ್ ಅಪಾಯವನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಮಟ್ಟದ ಒತ್ತಡವು ಹೊಟ್ಟೆಯ ಆಮ್ಲ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ.
ಅಸ್ತಮಾ, ಅಧಿಕ ರಕ್ತದೊತ್ತಡ ಮತ್ತು ನೋವು ನಿವಾರಕ ಔಷಧಿಗಳು ಸೇರಿದಂತೆ ಕೆಲವು ಔಷಧಿಗಳು ನಮ್ಮ ದೇಹದಲ್ಲಿ ಆಮ್ಲಪಿತ್ತ ಹೆಚ್ಚಾಗಲು ಕಾರಣವಾಗುತ್ತವೆ. 6ನೇ ಪ್ರಶ್ನೆ, ಚರ್ಮವನ್ನು ಶುದ್ಧೀಕರಿಸುವ ಮತ್ತು ಕಾಂತಿಯುತಗೊಳಿಸುವ ಸಾಮರ್ಥ್ಯಕ್ಕೆ ಯಾವುದು ಹೆಸರುವಾಸಿಯಾಗಿದೆ? ಆಪ್ಷನ್ಸ್ ಎ ಕಡಲೆ ಹಿಟ್ಟು, ಬಿ ಬಾಳೆಹಣ್ಣು, ಸಿ ಜೇನುತುಪ್ಪ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಡಲೆ ಹಿಟ್ಟು ಅನೇಕ ಸಂಸ್ಕೃತಿಗಳಲ್ಲಿ ಜನಪ್ರಿಯ ಕ್ಲೆನ್ಸರ್ ಆಗಿದ್ದು ಚರ್ಮವನ್ನು ಶುದ್ಧೀಕರಿಸುವ ಮತ್ತು ಕಾಂತಿಯುತಗೊಳಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಬಾಳೆಹಣ್ಣು ಚರ್ಮದ ಸುಕ್ಕನ್ನು ತಡೆಯುವ ಮತ್ತು ಸೂಕ್ಷ್ಮ ರೇಖೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹಾಗೂ ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಮಾಯಿಶ್ಚರೈಸಿಂಗ್ ಪ್ರಯೋಜನಗಳನ್ನು ಒದಗಿಸುತ್ತದೆ. ಕೈಗಳಿಂದ ಅಥವಾ ರಾಸಾಯನಿಕ ಫೇಸ್ ವಾಶ್ಗಳನ್ನು ಬಳಸಿ ಮುಖ ತೊಳೆಯುವುದಕ್ಕಿಂತ ಕೇವಲ ನೀರನ್ನು ಚಿಮುಕಿಸುವುದರ ಮೂಲಕ ನೀವು ರಾತ್ರಿಯಿಡೀ ಸಂಗ್ರಹವಾದ ಕೊಳಕನ್ನು ತೆಗೆಯಬಹುದು. 7ನೇ ಪ್ರಶ್ನೆ, ಮನೆಯಲ್ಲಿ ಗಂಡಸರು ದೀಪ ಹಚ್ಚುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಮೃದ್ಧಿ, ಬಿ ಮಂಗಳಕರ, ಸಿ ಸ್ತ್ರೀ ಶಾಪ, ಡಿ ಬಡತನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮನೆಯಲ್ಲಿ ಗಂಡಸರು ದೀಪ ಹಚ್ಚುವುದರಲ್ಲಿ ಯಾವುದೇ ತಪ್ಪಿಲ್ಲ. ಇದು ಧಾರ್ಮಿಕ ಆಚರಣೆಯಾಗಿದ್ದು ಮನೆಯಲ್ಲಿ ದೀಪ ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಮನೆಯ ಹಿರಿಯರು ದೀಪ ಹಚ್ಚುತ್ತಾರೆ, ಆದರೆ ಮನೆಯ ಯಾವುದೇ ಸದಸ್ಯರು ದೀಪ ಹಚ್ಚಬಹುದು. ಗಂಡಸರು ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಉಂಟಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮನೆಯಲ್ಲಿ ಗಂಡಸರು ದೀಪ ಹಚ್ಚುವುದರಿಂದ ಯಾವುದೇ ತೊಂದರೆ ಇಲ್ಲ. ಇದು ಮನೆಯಲ್ಲಿ ಶುಭ ಮತ್ತು ಮಂಗಳಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. 8ನೇ ಪ್ರಶ್ನೆ, ಆಪಲ್ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್ ಎ ಬಿಪಿ, ಬಿ ಪಾರ್ಶ್ವವಾಯು, ಸಿ ಹೃದಯಾಘಾತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ಕೆಂಪು ಹಣ್ಣು ಹೃದಯದ ಆರೋಗ್ಯವನ್ನು ಕಾಪಾಡಲು ಹಾಗೂ ಹೃದಯದ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸುತ್ತದೆ. ಕೆಂಪು ಸೇಬಿನಲ್ಲಿರುವ ಫ್ಲೆವನಾಯ್ಡ್ಗಳು ಮತ್ತು ಕ್ವೆರ್ಸೆಟಿನ್ ಉರಿಯೂತ ಕಡಿಮೆ ಮಾಡಲು ಹಾಗೂ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದು ಕರಗುವ ಫೈಬರ್ನಲ್ಲಿಯೂ ಸಮೃದ್ಧವಾಗಿದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ. ಸೇಬುಗಳನ್ನು ನಿಯಮಿತವಾಗಿ ತಿನ್ನುವುದು ರಕ್ತದೊತ್ತಡ ಮತ್ತು ಪಾರ್ಶ್ವವಾಯು ಅಪಾಯ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆಪಲ್ ಸಿಪ್ಪೆಗಳು ಹೆಚ್ಚು ಪ್ರಯೋಜನಕಾರಿ, ಆದ್ದರಿಂದ ಸೇಬನ್ನು ಸಿಪ್ಪೆಯೊಂದಿಗೆ ಸೇವಿಸುವುದು ಅತ್ಯುತ್ತಮ ಎಂದು ಹೇಳಲಾಗುತ್ತದೆ. 9ನೇ ಪ್ರಶ್ನೆ, ಪಾಲಕ್ ಸೊಪ್ಪನ್ನು ಅತಿಯಾಗಿ ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ರಕ್ತಹೀನತೆ, ಬಿ ಕಾಂತಿಯುತ ಚರ್ಮ, ಸಿ ಯಕೃತ್ ಶುದ್ಧಿ, ಡಿ ಉತ್ತಮ ಉಸಿರಾಟ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ. ಸಾಮಾನ್ಯವಾಗಿ ಪಾಲಕ್ ಸೊಪ್ಪಿನಲ್ಲಿ ಆಕ್ಸಲೇಟ್ ಅಧಿಕವಾಗಿದೆ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮೂತ್ರಪಿಂಡದ ಸಮಸ್ಯೆಗಳು ಉಂಟಾಗಬಹುದು. ಪಾಲಕ್ ಸೊಪ್ಪಿನಲ್ಲಿರುವ ಆಕ್ಸಲೇಟ್ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಖನಿಜಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಇವುಗಳನ್ನು ಅತಿಯಾಗಿ ತಿನ್ನುವುದರಿಂದ ದೇಹದಲ್ಲಿ ಕಬ್ಬಿಣದ ಮಟ್ಟ ಕಡಿಮೆಯಾಗುವುದರ ಜೊತೆಗೆ ರಕ್ತಹೀನತೆಯ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಆಲೂಗಡ್ಡೆ ಕೂಡ ತುಂಬ ಒಳ್ಳೆಯದು, ಆದರೆ ಅವುಗಳನ್ನು ಅತಿಯಾಗಿ ಸೇವಿಸುವುದರಿಂದ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ರೂಪುಗೊಳ್ಳಬಹುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.